ಒಂದು ಕಡೆ ಮದುವೆನ ಆಗಿ ಮನೆಗೂ ಸಹ ಬಂದಾಯ್ತು. ಆದ್ರೆ ಕರ್ಣನಿಗೆ ಫೋನು, ಮೆಸೇಜ್ ಯಾವ್ದೋ ಬರ್ತಾ ಇದೆ. ಬಟ್ ಅಲ್ಲಿ ಏನೋ ತೊಂದರೆ ಆಗುವಂತ ಒಂದು ಲಕ್ಷಣವೂ ಸಹ ಕಾಣ್ತಾ ಇದೆ. ಹೀಗಾಗಿ ತುಂಬಾನೇ ಟೆನ್ಷನ್ ಇರುವಂತ ಕರ್ಣ ಮನೆಗೆ ಅಂದ್ರೆ ಸೆರನ್ನ ಒದ್ದು ಈಗ ಹೆಂಡತಿಯಾಗಿ ಅದ್ಭುತವಾದಂತ ನಿಧಿ ಕೂಡ ಮನೆಗೆ ಬಂದಾಗಿದೆ. ದೇವ್ರ ಪೂಜೆನೂ ಸಹ ಮಾಡಾಗಿದೆ. ಆದ್ರೆ ಕರ್ಣನಿಗೆ ಒಂದು ಕಡೆಯಲ್ಲಿ ಟೆನ್ಷನ್ ಕೂಡ ಶುರುವಾಗಿದೆ. ಸೊ ಯಾರಿರ್ಬೋದು, ಯಾರಿದು ಹೊಸ ವಿಲನ್ ಅಂತ ಮನೆಯವರಿಗೆ ಇದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇದೆ ನೋಡೋಕೆ. ಯಾಕೆಂದ್ರೆ ಕರ್ಣನ ಒಂದು ಏನಿದೆ ಎಕ್ಸ್‌ಪ್ರೆಷನ್ ಆಗಿರ್ಬೋದು ಅದ್ರಲ್ಲೇ ಗೊತ್ತಾಗ್ತದೆ ಕರ್ಣ ಯಾಕೋ ಟೆನ್ಷನ್ ಅಲ್ಲಿ ಇದ್ದಾನೆ ಅಂತ. ಹೌದು, ಕರ್ಣ ಮತ್ತೆ ನಿಧಿಯ ಒಂದು ಮದುವೆ ತುಂಬಾ ಜನ ಕಾಯ್ತಾ ಇದ್ರು. ಸೊ ಈಗ ಅದು ನೆರವೇರಿದೆ ಅಂತ ಹೇಳ್ಬೋದು. ಎಲ್ಲರ ಒಂದು ಆಸೆಯಂತೆ ಒಂದು ಒಳ್ಳೆ ಎಪಿಸೋಡ್ ಕೂಡ ಬಂತು. ಕರ್ಣ ಮತ್ತೆ ನಿಧಿ ಸಹ ಮದುವೆ ಆದ್ರು. ಇದೀಗ ಮದುವೆಯ ಬಳಿಕ ಹೊಸ ಟ್ವಿಸ್ಟ್ ಬದಲಾವಣೆಗಳು ಕೂಡ ಬರ್ತಾ ಇದೆ. ಕರ್ಣನಿಗೆ ಒಂದು ತೊಂದರೆ ಕಾದಿದೆ ಅಂತ ಹೇಳ್ಬೋದು. ಇದನ್ನೇನಾದ್ರೂ ರಮೇಶ್ ಮಾಡ್ತಿದಾರ ಅಥವಾ ಬೇರೆ ಏನಾದ್ರು ಎಂಟ್ರಿ ಕೊಡ್ತಾ ಇದಾರ, ಕಾದ್ ನೋಡ್ಬೇಕು. ಕರ್ಣ ಮತ್ತೆ ನಿಧಿ ಮದುವೆನ ನೀವು ಕೂಡ ನೋಡಿದ್ರೆ ಎಂಜಾಯ್ ಮಾಡ್ತಾರೆ. ನಿಮ್ಮ ಒಂದು ಅನಿಸಿಕೆ ಬೇರೆಯವರನ್ನ ತಪ್ಪದೆ ಕಮೆಂಟ್ ಮಾಡಿ. ಸೇರನ್ನ ಓದು ಇದೀಗ ಪತ್ನಿಯಾಗಿ ಬಂದಾಯ್ತು. ನಿಧಿ ಪಾತ್ರವನ್ನ ತುಂಬಾ ಚೆನ್ನಾಗಿ ಭವ್ಯ ನಿಭಾಯಿಸ್ತಾ ಇದ್ದಾರೆ. ಇನ್ನು ಕರ್ಣ ಪಾತ್ರವನ್ನ ಸೂಪರ್ ಆಗಿ ಕಿರಣ್ ರಾಜ್ ಅವರು ಕೂಡ ಮಾಡ್ತಾ ಇದ್ದಾರೆ.